ಕೊಲೆ ಆರೋಪಿ ದರ್ಶನ್ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ದಾರೆ. ನಿನ್ನೆ ಮೂವರ ಹೆಸರಿನಲ್ಲಿ ಪೂಜೆ ಮಾಡಿಸಿದಂತಹ ದರ್ಶನ್, ಧನ್ವೀರ್ ಹಾಗೂ ಮತ್ತೊಬ್ಬರ ಹೆಸರಿನಲ್ಲಿ ಪೂಜೆ ಆಯಿತು. ನಿನ್ನೆ ಕಣ್ಣೂರಿನ ಮಾಡಾಯಿಕಾವು ಭದ್ರಕಾಳಿ ದೇಗುಲದಲ್ಲಿ ಪೂಜೆಯನ್ನ ಮಾಡಿಸಿದ್ರು ದರ್ಶನ್. ಪತ್ನಿ ಮಗನ ಹೆಸರಿನಲ್ಲಿ ಪೂಜೆ ಮಾಡಿಸಲಿಲ್ಲ, ಆದರೆ ಮೂವರ ಹೆಸರಿನಲ್ಲಿ ಪ್ರತ್ಯೇಕ ಪೂಜೆ ಆಯಿತು. ಪ್ರತ್ಯೇಕ ಶತ್ರು ಸಂಹಾರ ಪೂಜೆ. ಆ ಮೂರನೆಯ ವ್ಯಕ್ತಿ ಯಾರು ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಣ್ಣೂರಿನ ಮಾಡಾಯಿಕಾವು ಭದ್ರಕಾಳಿ ದೇಗುಲದಲ್ಲಿ ಕೊಲೆ ಆರೋಪಿ ದರ್ಶನ್ ಪೂಜೆಯನ್ನ ಮಾಡಿಸಿದ್ದಾರೆ. ಮೂವರ ಹೆಸರಿನಲ್ಲಿ ಪೂಜೆ ಆಯಿತು. ಒಂದು ದರ್ಶನ್ ಹೆಸರು, ಮತ್ತೊಂದು ಧನ್ವೀರ್ ಹೆಸರು ಹಾಗೂ ಮತ್ತೊಬ್ಬರ ಹೆಸರು. ಈಗ ಆ ಮತ್ತೊಬ್ಬರು ಯಾರು ಅನ್ನೋದು ತೀವ್ರ ಕುತೂಹಲವನ್ನ ಹುಟ್ಟುಹಾಕಿದೆ. ದರ್ಶನ್ ಈ ದೇವಸ್ಥಾನಕ್ಕೆ ತೆರಳಿದ್ದೇ ಪುತ್ತೂರು ಮೂಲದ ಯುವಕರ ಮಾರ್ಗದರ್ಶನದಲ್ಲಿ. ಕೇರಳದಲ್ಲಿ ಕೊಲೆ ಆರೋಪಿ ದರ್ಶನ್ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಜೊತೆ ಮತ್ತೋರ್ವ ಕೊಲೆ ಆರೋಪಿ. ದರ್ಶನ್ ಜೊತೆ ದೇವಸ್ಥಾನದಲ್ಲಿದ್ದಂತಹ ಕೊಲೆ ಆರೋಪಿ ಪ್ರಜ್ವಲ್ ನಿನ್ನೆ ಕಣ್ಣೂರಿನ ಮಾಡಾಯಿಕಾವು ದೇಗುಲದಲ್ಲಿ ಪೂಜೆಯನ್ನ ಮಾಡಿಸಿದ್ರು. ಮೂವರ ಹೆಸರಿನಲ್ಲಿ ಪ್ರತ್ಯೇಕ ಪೂಜೆ ಆಗತ್ತೆ. ಪುತ್ತೂರು ಸ್ನೇಹಿತರ ಮಾರ್ಗದರ್ಶನದಲ್ಲಿಯೇ ದರ್ಶನ್ ದೇವಸ್ಥಾನಕ್ಕೆ ಹೋಗಿದ್ದು. ಆರೋಪಿ ದರ್ಶನ್ ಕರೆದುಕೊಂಡು ಹೋಗಿದ್ದಂತಹ ಪ್ರಜ್ವಲ್ ರೈ 2017ರ ಕರೋಪಾಡಿ ಜಲೀಲ್ ಕೊಲೆ ಪ್ರಕರಣದ ಆರೋಪಿ ಈತ. ಗ್ರಾಮ ಪಂಚಾಯತ್ ಸದಸ್ಯ ಜಲೀಲ್ ಕೊಂದಿದ್ದ ಆರೋಪದಲ್ಲಿ ಪ್ರಜ್ವಲ್ ರೈ ಬಂಧನ ಆಗಿತ್ತು. ಜಲೀಲ್ ಹತ್ಯೆಯ ಪ್ರಕರಣದಲ್ಲಿ ಒಟ್ಟು 11 ಜನರ ಬಂಧನ ಆಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.